2ನೇ ವಾರ ತುಂಬ ಜಗಳಗಳಾಯಿತು. ಸುದೀಪ್ ಸರ್ ಬಂದರು, ಇದೇ ಫಸ್ಟ್ ಸೀಸನ್ ಈ ಥರ ಜಗಳಗಳಾಗ್ತಿರೋದು ಅಂತ ಎಚ್ಚರಿಕೆ ಕೊಟ್ಟಾದ್ಮೇಲೆ ನಾವು ಒಂಟಿಗಳಾದ್ವಲ್ಲ, ಆಗ ಸರಿ ಯಾಕೆ ಜಗಳನೇ, ಅಕಸ್ಮಾತ್ ಏನಾದರೂ ಹೆಚ್ಚು ಕಡಿಮೆ ಮಾತಾಡಿ ಅಂಡರ್ಸ್ಟ್ಯಾಂಡಿಂಗಲ್ಲಿ ಮುಂದೆ ಹೋಗೋಣ ಅಂತ ಆಯಿತು. ಒಂದು ಟಾಸ್ಕ್ ಸಿಗುತ್ತೆ, ಟಾಸ್ಕಲ್ಲಿ ನಾವು ಒಂದು ಸ್ಟ್ರಾಟಜಿ ಮಾಡ್ತೀವಿ. ಅಲ್ಲಿ ಏನು ಸ್ಟ್ರಾಟಜಿ ಮಾಡ್ತೀವಿ ಅದನ್ನು ದಾಟಿ ಹೊರಗಡೆ ಬಂದಮೇಲೆ ಇಬ್ಬರು ಕಂಟೆಸ್ಟೆಂಟ್ಸ್ ಲೆಫ್ಟ್ ಒಬ್ಬರು ರೈಟ್ ಒಬ್ಬರು ಬೇರೆ ಗುಂಪಿನ ಜೊತೆ ಸೇರ್ಕೋತಾರೆ, ಅದು ಅಫೆಕ್ಟ್ ಮಾಡುತ್ತೆ. ಹಾಗೂ ಬಿಡಲಿಲ್ಲ, ಓಕೆ ಅವ್ರ ಡಿಸಿಷನ್ ಅಂದ್ಬಿಟ್ಟು 3 ಜನ ಆಡಿದ್ವಿ. 3 ಜನ ಆಡಿದಾಗ್ಲೂ ಕೊನೆ ತನಕನೂ ನಾವು ಸೇವ್ ಆಗಬಹುದು, ಮೇಲೆ ನಿಂತ್ಕೊಳ್ಳೋ ತನಕನೂ. ಮತ್ತು ಫೈನಲ್ ಕಂಟೆಸ್ಟೆಂಟ್ಸ್ ಏನಿದೆ ಅವ್ರು ಅರ್ಥ ಮಾಡ್ಕೊಂಡಿದ್ದ ರೀತಿ ಆಟದ್ದು ಬೇರೆ, ಅವರೇನೋ ಅವ್ರ ಥಾಟ್ಸ್ನ ಹೇಳ್ತಾರೆ. ಸೊ ರಾಶಿ ನನಗೆ ಏನು ಬಾಲ್ ಹಾಕಬೇಕಿತ್ತು, ನಮ್ಮ ಮುಖ ನೋಡಿ ಐ ಕುಡ್ ಸಿ ಹರ್, ಅವ್ರಿಗೆ ತುಂಬ ಹರ್ಟ್ ಆಗ್ತಿತ್ತು. ತೆಗೆದು ಮಂಜು ಭಾಷಿಣಿ ಅವರ ಬಾಲಿಗೆ ಹಾಕ್ತಾರೆ. ಅವರೆಲ್ಲ ನಮ್ಮವರೇ, ನೋ ಹೇಟ್ರೆಡ್. ಬಟ್ ಆಟ ಅಂತ ಬಂದಾಗ ಅದು ನನ್ನ ಆಪರ್ಚುನಿಟಿ ಆಗಿತ್ತು. ಯಾಕಂದರೆ ನಾನು ನಿನ್ನನ್ನು ಸೇವ್ ಮಾಡ್ತೀನಿ, ನೀನು ನನ್ನನ್ನು ಸೇವ್ ಮಾಡ್ತೀಯಾ ಅನ್ನೋ ಮಾತುಕತೆ ಆಗಿತ್ತು. ಅಲ್ಲಿ ಹೊಡ್ತಾ ಬಿತ್ತು. ಅದಾದ ನಂತರ ಫೈನಲಿಸ್ಟ್ ಕಂಟೆಂಡರ್ಗೆ ಅದು ಒನ್ ಆ್ಯಂಡ್ ಓನ್ಲಿ ಲಾಸ್ಟ್ ಟಾಸ್ಕ್. ಅದಾದಮೇಲೆ ನಮಗೆ ಬೇರೆ ಆಪರ್ಚುನಿಟಿನೇ ಸಿಕ್ಕಿಲ್ಲ. ಅದು ಮೆಂಟಲಿ ಹಿಟ್ ಮಾಡಿತು. ಯಾಕೆ ಹಿಂಗಾಗ್ತಿದೆ, ಫಸ್ಟ್ ವೀಕ್ ಆಡೋಕ್ಕೆ ಸಿಗಲಿಲ್ಲ, ಸೆಕೆಂಡ್ ವೀಕ್ ಆಡೋಕ್ಕೆ ಸಿಗಲಿಲ್ಲ, ಥರ್ಡ್ ವೀಕ್ ಬಂತು, ಸಿಕ್ಕಿದಂಥ ಆಪರ್ಚುನಿಟಿ ಕೈಯಿಂದ ಹೋಯಿತು. ಸೊ ಅದೆಲ್ಲ ತಲೆಯಲ್ಲಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದು ಇಂಪ್ಯಾಕ್ಟ್ ಮಾಡ್ತು. ಮೇ ಬಿ ಅದಾದ ನಂತರ ಏನು ಡಿಸಿಷನ್ ಆಯಿತೋ ಅದು ನನ್ನ ಕೈಲಿರಲಿಲ್ಲ, ಚಾನೆಲ್ ಕೈಲಿತ್ತು. ಓಕೆ.